ಹಲೋ ಎವ್ರಿವನ್, ಇವತ್ತು ಫಿಫ್ತ್ ಸೆಮಿಸ್ಟರ್ನ ಜಾನ್ವರಿ ಫೆಬ್ರವರಿ 2024 NEP ಸ್ಕೀಮಿನ ರಿಟೇಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದ್ರದ್ದು ಕ್ವಶನ್ ಪೇಪರ್ ಏನಿದೆ ಅಲ್ಲ, ಅದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ. ಇಲ್ಲಿ ನಾನು ಓನ್ಲಿ ಪಾಯಿಂಟ್ಸ್ನ ಮಾತ್ರ ಮೆನ್ಷನ್ ಮಾಡಿರ್ತೀನಿ, ಜೊತೆಗೆ ಸ್ಲೈಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಡಿಫೈನ್ ರಿಟೇಲಿಂಗ್. ಈ ಕ್ವಶನ್ ಬಂದುಬಿಟ್ಟು ನಿಮಗೆ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗಿರುತ್ತೆ. ಸೊ ರಿಟೇಲಿಂಗ್ ಅಂತ ಅಂದರೆ ಏನು, ಅದನ್ನು ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ರಿಟೇಲಿಂಗ್ ಅನ್ನೋದು ಬಂದುಬಿಟ್ಟು ಇಟ್ ಈಸ್ ದ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಕನ್ಸ್ಯೂಮರ್ ಎಂಡ್ ಯೂಸರ್. ರಿಟೇಲಿಂಗ್ ಅಂದರೆ ಏನು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಫೈನಲ್ ಕನ್ಸ್ಯೂಮರ್ಸ್ಗೆ ಎಂಡ್ ಯೂಸರ್ಸಿಗೆ ಸೆಲ್ ಮಾಡೋದನ್ನು ನಾವೇನಂತ ಕರಿತೀವಿ, ರಿಟೇಲಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ರಿಟೇಲಿಂಗ್. ಈ ಕ್ವಶನ್ ಬಂದುಬಿಟ್ಟು ನಿಮಗೆ 4 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗಿರುತ್ತೆ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು, ರಿಟೇಲಿಂಗ್ ಏನಿದೆಯಲ್ಲ, ಈ ರಿಟೇಲಿಂಗಿನ ಒಂದು ಕಾನ್ಸೆಪ್ಟಿಂದು ಮೀನಿಂಗ್ನ ಬರೀಬೇಕು. ಇದೇ ಮೀನಿಂಗ್ನ ಬರೆದ್ರೆ ಸಾಕು. ರಿಟೇಲಿಂಗ್ ಇಸ್ ದ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಫೈನಲ್ ಕನ್ಸ್ಯೂಮರ್ಸ್ ಅಂತ ಬರೆದ್ಬಿಟ್ಟು, ಅದಾದಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೇಲಿಂಗ್. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನಿದೆಯಲ್ಲ ಅದರದ್ದು ಪಾಯಿಂಟ್ಸ್ನ ಮೆನ್ಷನ್ ಮಾಡಿ ಅದಾದಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದುಬಿಟ್ಟು ಡೈರೆಕ್ಟ್ ಕನ್ಸ್ಯೂಮರ್ ಕಾಂಟ್ಯಾಕ್ಟ್, ಮತ್ತು ಸೆಕೆಂಡ್ ಒನ್ ಬಂದುಬಿಟ್ಟು ವೆರೈಟಿ ಆಫ್ ಗೂಡ್ಸ್ನ ಸೆಲ್ ಮಾಡ್ತಾರೆ. ಆಮೇಲೆ ರಿಟೇಲರ್ಸ್ ಜೊತೆ ಮತ್ತು ಕಸ್ಟಮರ್ಸ್ ಇಬ್ಬರ ಜೊತೆಯೂ ಒಂದು ಒಳ್ಳೆ ಕಮ್ಯುನಿಕೇಷನ್ ಇರುತ್ತೆ. ಆಮೇಲೆ ಸೆಲ್ಸ್ ಇನ್ ಸ್ಮಾಲ್ ಕ್ವಾಂಟಿಟಿ. ರಿಟೇಲರ್ಸ್ ಏನು ಮಾಡ್ತಾರೆ, ಸ್ಮಾಲ್ ಕ್ವಾಂಟಿಟಿ ಆಫ್ ಗೂಡ್ಸ್ನ ಸೆಲ್ ಮಾಡ್ತಾ ಹೋಗ್ತಾರೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೇಲಿಂಗ್ ಈ ಒಂದು ಕ್ವಶನ್ 4 ಮಾರ್ಕ್ಸ್ಗೆ ಕೇಳುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ರಿಟೇಲಿಂಗ್. ಈ ಒಂದು ಕ್ವಶನ್ ಏನಿದೆಯಲ್ಲ ಇದು ನಿಮಗೆ 6 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ರಿಟೇಲಿಂಗಿನ ಫಂಕ್ಷನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಫಂಕ್ಷನ್ನ ನೋಡೋದಾದರೆ ಹೋಲ್ಡಿಂಗ್ ಸ್ಟಾಕ್. ರಿಟೇಲರ್ಸ್ ಏನು ಮಾಡ್ತಾರೆ, ರಿಟೇಲ್ ಶಾಪ್ಸ್ ಏನು ಮಾಡುತ್ತೆ, ಸ್ಟಾಕ್ಸ್ನ ಹೋಲ್ಡ್ ಮಾಡುತ್ತೆ. ಆಮೇಲೆ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ನ ಕೂಡ ಇವರು ಮಾಡ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆಮೇಲೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಕಸ್ಟಮರ್ ಸರ್ವಿಸಸ್, ವೇರ್ ಹೌಸಿಂಗ್ ಆ್ಯಂಡ್ ಸ್ಟೋರಿಂಗ್, ಇದೆಲ್ಲದೂ ಕೂಡ ರಿಟೇಲರ್ಸ್ ಅಂದರೆ ರಿಟೇಲಿಂಗ್ ಮಾಡುವಂಥದ್ದು ಒಂದು ಫಂಕ್ಷನ್ ಆಗಿರುತ್ತೆ. ಹೋಲ್ಡಿಂಗ್ ಸ್ಟಾಕ್, ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್, ಟ್ರಾನ್ಸ್ಪೋರ್ಟೇಷನ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಕಸ್ಟಮರ್ ಸರ್ವಿಸಸ್, ವೇರ್ ಹೌಸಿಂಗ್ ಆ್ಯಂಡ್ ಸ್ಟೋರಿಂಗ್. ಇಲ್ಲಿ ನೋಡಿ, ಡಿಫೈನ್ ರಿಟೇಲಿಂಗ್ ಇದು 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೇಲಿಂಗ್ 4 ಮಾರ್ಕ್ಸಿಗೆ ಕೇಳುವಂಥ ಕ್ವಶನು. ಫಂಕ್ಷನ್ಸ್ ಆಫ್ ರಿಟೇಲಿಂಗ್ ಇದು 6 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ಸೊ ಈ 2 + 4 + 6 ಸೊ ಟೋಟಲ್ ನೀವು ಏನು ಮಾಡಬೇಕು, ಐದರ್ ಯು ಹ್ಯಾವ್ ಟು ರೈಟ್ ಈ 3 ಕ್ವಶನ್ನ ನೀವು ಬರೀಬೇಕು. 12 ಮಾರ್ಕ್ಸಿಗೆ ಇರುತ್ತಿದ್ದು. ಇಲ್ಲ ಅಂತ ಹೇಳಿದರೆ ಇಲ್ಲಿ ಇನ್ನೂ ಒಂದು ಕ್ವಶನ್ ಇದೆ, ಡೈರೆಕ್ಟ್ 12 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನು. ಏನಂತ ಹೇಳಿಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಟೇಲಿಂಗ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ. ಸೊ ಎಷ್ಟು ಟೈಪ್ಸ್ ಆಫ್ ರಿಟೇಲಿಂಗ್ ಇರುತ್ತೆ, 2 ಟೈಪ್ ಆಫ್ ರಿಟೇಲಿಂಗ್ನ ಡಿವೈಡ್ ಮಾಡಿದ್ದಾರೆ. ಒಂದು ಸ್ಟೋರ್ ಬೇಸ್ಡ್ ರಿಟೇಲಿಂಗ್, ಇನ್ನೂ ಒಂದು ನಾನ್ ಸ್ಟೋರ್ ಬೇಸ್ಡ್ ರಿಟೇಲಿಂಗ್. ಸ್ಟೋರ್ ಬೇಸ್ಡ್ ರಿಟೇಲಿಂಗಲ್ಲಿ ಯಾವ್ಯಾವ ರೀತಿಯ ಸ್ಟೋರ್ಸು ಮಾರ್ಕೆಟ್ಸ್ ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಸ್ಟೋರ್ಸ್, ಸೂಪರ್ ಮಾರ್ಕೆಟ್, ಸ್ಪೆಷಾಲಿಟಿ ಸ್ಟೋರ್ಸ್, ವೇರ್ ಹೌಸ್ ರಿಟೇಲರ್ಸ್, ಇವರಿಷ್ಟು ಯಾರು ಅಂಡರಲ್ಲಿ ಬರುತ್ತೆ, ಸ್ಟೋರ್ ಬೇಸ್ಡ್ ರಿಟೇಲಿಂಗಲ್ಲಿ ಬರ್ತಾರೆ. ಇನ್ನು ನಾನ್ ಸ್ಟೋರ್ ಬೇಸ್ಡ್ ರಿಟೇಲಿಂಗಲ್ಲಿ ಮೇಲ್ ಆರ್ಡರ್, ಟೆಲಿ ಶಾಪಿಂಗ್, ಇ ಕಾಮರ್ಸ್, ಆನ್ಲೈನ್ ಮಾರ್ಕೆಟ್ ಪ್ಲೇಸ್, ಡೈರೆಕ್ಟ್ ಸೆಲ್ಲಿಂಗ್. ಸೊ ಇದು 12 ಮಾರ್ಕ್ಸಿಗೆ ಕೇಳುವಂಥ ಕ್ವಶನು. ಸೊ ಇದರಲ್ಲೂ ನೀವು ಏನು ಮಾಡಬೇಕು, ಫಸ್ಟ್ ಥಿಂಗ್ ರಿಟೇಲಿಂಗ್ ಅಂದರೆ ಏನು ಅಂತ ಹೇಳಿ ಮೀನಿಂಗ್ ಬರೆದು, ಆಮೇಲೆ ಯಾವ ಬೇಸ್ ಮೇಲೆ ಡಿವೈಡ್ ಮಾಡಿದ್ದಾರೆ ರಿಟೇಲಿಂಗ್ನ ಅನ್ನೋದನ್ನು ಮೆನ್ಷನ್ ಮಾಡಿ, ಆಮೇಲೆ ನೀಟಾಗಿ ಪಾಯಿಂಟ್ಸ್ನ ಮೆನ್ಷನ್ ಮಾಡಬೇಕು. ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ ನಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಹಾಗಿದ್ದಾಗ ನಿಮಗೆ ಅವ್ರು ಏನು ಮಾಡ್ತಾರೆ, 12 ಮಾರ್ಕ್ಸ್ ಕೊಡ್ತಾರೆ ಈ ಕ್ವಶನ್ಗೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಅಗೇನ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್. ಏನಂತ ಹೇಳಿಬಿಟ್ಟು ಗಿವ್ ದ ಮೀನಿಂಗ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು, ಇಟ್ ಈಸ್ ಡಿಫೈನ್ಡ್ ಆಸ್ ಅ ಮೆಷರ್ಮೆಂಟ್ ದಟ್ ಡಿಟರ್ಮನ್ಸ್ ಹೌ ಹ್ಯಾಪಿ ಕಸ್ಟಮರ್ಸ್ ಆರ್ ವಿತ್ ಕಂಪನಿ ಪ್ರಾಡಕ್ಟ್ ಸರ್ವಿಸಸ್ ಆ್ಯಂಡ್ ಕೆಪಾಸಿಟೀಸ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು, ಸೊ ಅದೊಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಒಂದು ಮೆಷರ್ಮೆಂಟ್. ಯಾವ ರೀತಿಯ ಮೆಷರ್ಮೆಂಟ್ ಆಗಿರುತ್ತೆ, ಅದು ಏನನ್ನು ಡಿಟರ್ಮೈನ್ ಮಾಡುತ್ತೆ ಅಂದರೆ ನಮ್ಮ ಕಂಪನಿಯಲ್ಲಿ ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ಸು, ಸರ್ವೀಸಸ್ಸು, ತೊಗೊಂಡಿರುವಂತಹ ಕಸ್ಟಮರ್ಸು ಎಷ್ಟು ಹ್ಯಾಪಿಯಾಗಿ ಇದ್ದಾರೆ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅದನ್ನು ಮೆಷರ್ಮೆಂಟ್ ಮಾಡೋದನ್ನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೀತಾರೆ. ಓಕೆ, ಸೊ ಇದು 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗಿರುತ್ತೆ. ಇನ್ನು 4 ಮಾರ್ಕ್ಸಿಗೆ ಯಾವ್ದು ಕೇಳಿದ್ದಾರೆ ಅಂದರೆ ನಿಮಗೆ ಎಕ್ಸ್ಪ್ಲೈನ್ ದ ಬೈಯಿಂಗ್ ಡಿಸಿಷನ್ ಪ್ರೋಸೆಸ್. ಬೈಯಿಂಗ್ ಡಿಸಿಷನ್ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಇದು 4 ಮಾರ್ಕ್ಸಿಗೆ ಕೇಳಿರುವಂತಹ ಪ್ರಶ್ನೆ. ಇದರಲ್ಲಿ ಅಗೇನ್ ದೇ ಹ್ಯಾವ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಒಂದು ಕಾಂಪ್ಲೆಕ್ಸ್ ಡಿಸಿಷನ್ ಮೇಕಿಂಗ್, ಇನ್ನೊಂದು ಸಿಂಪಲ್ ಡಿಸಿಷನ್ ಮೇಕಿಂಗ್. ಕೆಲವೊಬ್ಬರು ತುಂಬ ಕಾಂಪ್ಲೆಕ್ಸ್ ಆಗಿ ಡಿಸಿಷನ್ಸ್ನ ತಗೊಳ್ತಾರೆ, ಇನ್ನು ಕೆಲವೊಬ್ಬರು ತುಂಬ ಸಿಂಪಲ್ ಆಗಿ ಡಿಸಿಷನ್ನ ತಗೊಳ್ತಾರೆ. ಇಲ್ಲಿ ಕನ್ಸ್ಯೂಮರು ಯಾವ ರೀತಿ ಕಾಂಪ್ಲೆಕ್ಸ್ ಆಗಿ ಡಿಸಿಷನ್ನ ತೊಗೊಳ್ತಾರೆ, ಫಸ್ಟು ರೆಕಗ್ನಿಷನ್ನ
ಐಡೆಂಟಿಫೈ ಮಾಡ್ತಾರೆ. ಪ್ರಾಡಕ್ಟಿನ ರೆಕಗ್ನಿಷನ್ನ ಐಡೆಂಟಿಫೈ ಮಾಡ್ತಾರೆ. ಎಷ್ಟು ರಿಕಗ್ನೈಸ್ ಆಗಿದೆ ಪ್ರಾಡಕ್ಟ್ ಅನ್ನೋದನ್ನು ಐಡೆಂಟಿಫೈ ಮಾಡ್ತಾರೆ. ನೀಡ್ ರೆಕಗ್ನಿಷನ್. ಆಮೇಲೆ ರೆಕಗ್ನೈಸ್ ಆಗಿರುವಂತಹ ಪ್ರಾಡಕ್ಟ್ನ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತಾರೆ. ಆ ಒಂದು ಪ್ರಾಡಕ್ಟಿನ ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತಾರೆ. ಆಮೇಲೆ ಆ ಒಂದು ಸರ್ಚ್ ಮಾಡಿರುವಂತಹ ಪ್ರಾಡಕ್ಟ್ ಜೊತೆಗೆ ಬೇರೊಂದು ಆಲ್ಟರ್ನೇಟಿವ್ಸ್ ಜೊತೆ ಏನು ಮಾಡ್ತಾರೆ, ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಆಮೇಲೆ ಸೆಲೆಕ್ಟ್ ಮಾಡ್ತಾರೆ. ಐದರ್ ವಿ ಹ್ಯಾವ್ ಟು ಪರ್ಚೇಸ್ ದಿಸ್ ಪ್ರಾಡಕ್ಟ್ ಆರ್ ದ್ಯಾಟ್ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಪರ್ಚೇಸ್ ಮಾಡಬೇಕು ಅನ್ನೋದು ಡಿಸಿಷನ್ನ ತೊಗೊಳ್ತಾರೆ. ಆಮೇಲೆ ಪೋಸ್ಟ್ ಪರ್ಚೇಸ್ ಬಿಹೇವಿಯರು, ಅದಾದಮೇಲೆ ಡಿಸ್ಪೋಸಲ್ ಆಪ್ಷನ್. ಇದು ಬಂದುಬಿಟ್ಟು ಕಾಂಪ್ಲೆಕ್ಸ್ ಡಿಸಿಷನ್ ಮೇಕಿಂಗ್. ತುಂಬ ಕಾಂಪ್ಲೆಕ್ಸ್ ಆಗಿ ಡಿಸಿಷನ್ಸ್ನ ತೊಗೊಳ್ತಾರೆ. ಇನ್ನು ಸಿಂಪಲ್ಲಾಗಿ ಡಿಸಿಷನ್ಸ್ನ ತೊಗೊಳ್ಬೇಕು ಅಂದರೆ ಪ್ರಾಡಕ್ಟು ತುಂಬ ರೆಕಗ್ನೈಸ್ ಆಗಿದೆನಾ, ಅದಾದಮೇಲೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮಾರ್ಕೆಟ್ ಹೇಳಿದೆ ಅಂತ ಅಂದರೆ ಸೆಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಪರ್ಚೇಸ್ ಡಿಸಿಷನ್ನ ತೊಗೊಳ್ತಾರೆ. ಆಮೇಲೆ ಪೋಸ್ಟ್ ಪರ್ಚೇಸ್ ಬಿಹೇವಿಯರ್. ಸೊ ಇದು ಬಂದುಬಿಟ್ಟು ಸಿಂಪಲ್ ಡಿಸಿಷನ್ ಮೇಕಿಂಗ್ ಆಗಿರುತ್ತೆ. ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಇನ್ ಬ್ರೀಫ್ ಅಬೌಟ್ ರೀಟೇಲ್ ಪ್ಲಾನಿಂಗ್ ಪ್ರೋಸೆಸ್. ರೀಟೇಲ್ ಪ್ಲಾನಿಂಗ್ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಮೊದಲನೇದಾಗಿ ಏನು ಮಾಡಬೇಕು, ಡಿಫೈನ್ ದ ಬಿಸ್ನೆಸ್ ಮಿಷನ್. ಬಿಸ್ನೆಸ್ಸಿನ ಮಿಷನ್ನ ಡಿಫೈನ್ ಮಾಡಬೇಕು. ಅದಾದ ನಂತರ ಸ್ವಾಟ್ ಅನಾಲಿಸಿಸ್ನ ಕಂಡಕ್ಟ್ ಮಾಡಬೇಕು. ಆಮೇಲೆ ಐಡೆಂಟಿಫೈ ಸ್ಟ್ರಾಟಜಿಕ್ ಆಪರ್ಚುನಿಟೀಸ್, ಏನೆಲ್ಲ ಸ್ಟ್ರಾಟಜಿಕ್ ಆಪರ್ಚುನಿಟೀಸ್ ಇದೆ ಬಿಸ್ನೆಸ್ಸಲ್ಲಿ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಅದಾದಮೇಲೆ ಸ್ಟ್ರಾಟಜಿಕ್ ಆಲ್ಟರ್ನೇಟಿವ್ಸ್ ನಾವೇನು ಐಡೆಂಟಿಫೈ ಮಾಡಿರ್ತೀವಿ ಅದನ್ನು ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಬೇಕು. ಅದಾದಮೇಲೆ ಎಸ್ಟಾಬ್ಲಿಷ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಅಲೋಕೇಟ್ ರಿಸೋರ್ಸಸ್. ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ನ ನಾವೇನು ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು. ಅದಾದಮೇಲೆ ರಿಸೋರ್ಸಸ್ನ ಅಲೋಕೇಟ್ ಮಾಡಬೇಕು ಪ್ರಾಪರಾಗಿ. ಆಮೇಲೆ ಡೆವಲಪ್ ಅ ರೀಟೇಲ್ ಮಿಕ್ಸ್, ಇಂಪ್ಲಿಮೆಂಟ್ ದ ಸ್ಟ್ರಾಟಜಿ. ರೀಟೇಲ್ ಮಿಕ್ಸ್ನ ಡೆವಲಪ್ ಮಾಡಬೇಕು. ಆಮೇಲೆ ಸ್ಟ್ರಾಟಜಿನ ಏನು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಫೈನಲ್ಲಾಗಿ ಇವ್ಯಾಲ್ಯೂಯೇಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮೇಕ್ ಅಡ್ಜಸ್ಟ್ಮೆಂಟ್. ಪರ್ಫಾರ್ಮೆನ್ಸ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಆಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇತ್ತು ಅಂತ ಅಂದರೆ ಏನು ಮಾಡಬೇಕು, ಸರಿ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದಿಷ್ಟು ನಿಮಗೆ 6 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ರೀಟೇಲ್ ಪ್ಲಾನಿಂಗ್ ಪ್ರೋಸೆಸ್ ಅಂದರೆ ಏನು ಅಂತ ಹೇಳಿಬಿಟ್ಟು ಒಂದು 2-3 ಲೈನ್ಸಲ್ಲಿ ಬರೆದು, ಆಮೇಲೆ ಪಾಯಿಂಟ್ಸ್ನ ಒಂದು ಚಾರ್ಟ್ ರೀತಿಯಲ್ಲಿ ಒಂದು ಪ್ರೋಸೆಸ್ನ ನೀಟಾಗಿ ಆ್ಯರೋ ಮಾರ್ಕ್ಸ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನೀವೇನು ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಓಕೆನಾ. ನೋಡಿ, ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ ಇದೆ, 4 ಮಾರ್ಕ್ಸಿನ ಕ್ವಶನ್ ಇದೆ, ಹಾಗೆ 6 ಮಾರ್ಕ್ಸಿನ ಕ್ವಶನ್ನು ಕೂಡ ಇದೆ. ಸೊ ಟೋಟಲ್ ಈ 3 ಕ್ವಶನಿಂದ ನಿಮಗೆ 12 ಮಾರ್ಕ್ಸ್ ಬರುತ್ತೆ, ಹೌದಲ್ವಾ. ನೀವು ಏನು ಮಾಡ್ಬೋದು, ಈ 3 ಕ್ವಶನ್ನ ಅಟೆಂಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಕ್ವಶನಲ್ಲಿ ಇದೊಂದೇ ಕ್ವಶನ್ 12 ಮಾರ್ಕ್ಸ್ಗೆ ಡೈರೆಕ್ಟ್ ಕ್ವಶನ್ ಒಂದೇ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ಏನಂತ ಕೇಳಿದ್ದಾರೆ, 12 ಮಾರ್ಕ್ಸ್ನ ಕ್ವಶನ್ ಅಂತಂದರೆ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ ಆಫ್ ಬೈಯಿಂಗ್ ಡಿಸಿಷನ್. ಗ್ರೂಪ್ ಮತ್ತು ಇಂಡಿವಿಜುವಲಿನ ಬೈಯಿಂಗ್ ಡಿಸಿಷನ್ಗೆ ಯಾವೆಲ್ಲ ಫ್ಯಾಕ್ಟರ್ಸು ಇನ್ಫ್ಲುಯೆನ್ಸ್ ಆಗುತ್ತೆ. ಆಬ್ವಿಯಸ್ಲಿ ನಾವೇನಾದರೂ ಒಂದು ಪ್ರಾಡಕ್ಟ್ಸ್ನ ಬೈ ಮಾಡ್ತಿದ್ದೀವಿ ಅಂತಂದರೆ ಪ್ರೈಸು ಕೂಡ ಮ್ಯಾಟರ್ ಆಗುತ್ತೆ, ಪ್ರೈಸ್ ಅನ್ನೋ ಫ್ಯಾಕ್ಟರು ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರಾಡಕ್ಟಿನ ಕ್ವಾಲಿಟಿ ಮತ್ತು ರಿಲಯಬಿಲಿಟಿ, ಬ್ರ್ಯಾಂಡ್ ರೆಪ್ಯುಟೇಷನ್, ಪ್ರಾಡಕ್ಟ್ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್, ಸೋಷಿಯಲ್ ಪ್ರೂಫ್ ಆ್ಯಂಡ್ ರೆಕಮೆಂಡೇಷನ್, ಸೈಕಾಲಜಿಕಲ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್, ಕಲ್ಚರಲ್ ಫ್ಯಾಕ್ಟರ್ಸ್, ಪರ್ಸನಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್. ಇದಿಷ್ಟು ಫ್ಯಾಕ್ಟರ್ಸು ಕೂಡ ನಾವು ಬೈ ಮಾಡುವಂತಹ ಡಿಸಿಷನಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಇದು 12 ಮಾರ್ಕ್ಸಿಗೆ. ಫಸ್ಟು ನೀವು ಬೈಯಿಂಗ್ ಡಿಸಿಷನ್ ಅಂದರೆ ಏನು ಅಂತ ಹೇಳಿಬಿಟ್ಟು ಒಂದು 4 ಲೈನ್ಸಲ್ಲಿ ನೀವೇನು ಮಾಡಬೇಕು, ಮೀನಿಂಗ್ನ ಬರೀಬೇಕು. ಅದಾದಮೇಲೆ ಏನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಯಿಂಟ್ಸ್ನ ಮೆನ್ಷನ್ ಮಾಡಬೇಕು. ಅದ್ರ ಜೊತೆಗೆ ಯಾವ ರೀತಿಯಲ್ಲಿ ಅದು ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಬೈಯಿಂಗ್ ಡಿಸಿಷನ್ಗೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಸೊ ಟೋಟಲ್ 10 ಫ್ಯಾಕ್ಟರ್ಸ್ ಇರುತ್ತೆ. 10 ಫ್ಯಾಕ್ಟರ್ಸನ್ನು ಕೂಡ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಇದು 12 ಮಾರ್ಕ್ಸ್ಗೆ ಕೇಳಿರೋಂಥ ಕ್ವಶನ್. ಬರೀ 5 ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀವಿ ಮ್ಯಾಮ್ ಅಂದರೆ ಆಗಲ್ಲ. 12 ಮಾರ್ಕ್ಸಿಗೆ ಕೇಳಿರೋಂಥ ಕ್ವಶನ್ಗೆ ಮಿನಿಮಮ್ ಅಂದರೆ 10 ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ. ಥರ್ಡ್ ಕ್ವಶನಲ್ಲಿ 2 ಮಾರ್ಕ್ಸಿನ ಕ್ವಶನ್ ನೋಡಿ, ವಾಟ್ ಈಸ್ ವಿಜುವಲ್ ಮರ್ಕೆಂಡೈಸಿಂಗ್. ವಿಜುವಲ್ ಮರ್ಕೆಂಡೈಸಿಂಗ್ ಅಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ, ಇಟ್ ಈಸ್ ಅ ಮಾರ್ಕೆಟಿಂಗ್ ಟೆಕ್ನಿಕ್. ವಿಜುವಲ್ ಮರ್ಕೆಂಡೈಸಿಂಗ್ ಅನ್ನೋದೊಂದು ಬಂದುಬಿಟ್ಟು ಮಾರ್ಕೆಟಿಂಗ್ ಟೆಕ್ನಿಕ್. ಇದು ಏನನ್ನು ಯೂಸ್ ಮಾಡುತ್ತೆ ಅಂದರೆ ವಿಜುವಲ್ ಎಲಿಮೆಂಟ್ಸ್ನ ಯೂಸ್ ಮಾಡುತ್ತೆ. ಏನಕ್ಕೋಸ್ಕರ, ಟು ಅಟ್ರಾಕ್ಟ್ ಕಸ್ಟಮರ್ಸ್ ಟು ಅ ಸ್ಟೋರ್ ಆ್ಯಂಡ್ ಇನ್ಕ್ರೀಸ್ ಸೇಲ್ಸ್. ಸ್ಟೋರ್ಸಿಗೆ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಜೊತೆಗೆ ಸೇಲ್ಸ್ನ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಟೆಕ್ನಿಕ್ ಆಗಿರುತ್ತೆ. ಯಾವುದು, ವಿಜುವಲ್ ಮರ್ಕೆಂಡೈಸಿಂಗ್. ಇದು 2 ಮಾರ್ಕ್ಸಿಗೆ ತುಂಬ ಸಿಂಪಲ್. It is a marketing technique that uses visual elements to attract customers to a store and increase sales. ಇನ್ನು 4 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಶ್ನೆ ನೋಡಿ ಈ ರೀತಿಯಲ್ಲಿದೆ. ರೈಟ್ ಅ ಶಾರ್ಟ್ ನೋಟ್ ಆನ್ ಸ್ಟೋರ್ ಡಿಸೈನಿಂಗ್. ಸ್ಟೋರ್ ಡಿಸೈನಿಂಗ್ ಬಗ್ಗೆ ಒಂದು ಶಾರ್ಟ್ ನೋಟ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಬೇಸಿಕಲಿ ಸ್ಟೋರ್ ಡಿಸೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವೈ? ಬಿಕಾಸ್ ಯೂಶಲಿ ಕಸ್ಟಮರ್ಸು ಶಾಪಲ್ಲಿ ಇರೋಂಥ ಪ್ರಾಡಕ್ಟ್ಸ್ ಹೇಗಿದೆ ಅಂತ
ನೋಡೋಕ್ಕಿಂತ ಹೆಚ್ಚಾಗಿ ಪ್ರಾಡಕ್ಟ್ಸ್ ಎಷ್ಟು ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಆಗಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾರೆ, ಹೌದಲ್ವಾ? ಈಗ ಶಾಪಲ್ಲಿ ನಾವು ಏನು ಡ್ರೆಸ್ನ ನೋಡ್ತಾ ಇರ್ತೀವಿ ಅದು ಬಂದ್ಬಿಟ್ಟು ಲೈಟಿಂದ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುತ್ತೆ. ವೈ? ಬಿಕಾಸ್ ಸ್ಟೋರ್ ಕಂಪ್ಲೀಟ್ ಆಗಿ ಕಲರ್ಫುಲ್ ಆಗಿ ಲೈಟ್ನಿಂಗಲ್ಲಿ ಕವರ್ ಆಗಿರುತ್ತೆ, ಹೌದಲ್ವಾ? ಸೊ ಸ್ಟೋರ್ ಡಿಸೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಥ್ರೂ ಸ್ಟೋರ್ ಡಿಸೈನಿಂಗ್ ಇಂದನೇ ಅಂತಲೇ ಹೇಳ್ಬೋದು. ಓಕೆ, ಸೊ ಸ್ಟೋರ್ ಡಿಸೈನಿಂಗ್ ಬಗ್ಗೆ ಒಂದು ಮಿನಿಮಮ್ ಅಂತ ಅಂದ್ರೂ ಒಂದು 1 ಪೇಜ್ 2 ಪೇಜ್ ತನಕ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಬಿಕಾಸ್ ಇಲ್ಲಿ ಯಾವುದೇ ರೀತಿ ಪಾಯಿಂಟ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡುವಂಥದ್ದು ಇರೋದಿಲ್ಲ. ಬಿಕಾಸ್ ಇಲ್ಲಿ ಇವ್ರು ಏನು ಕೇಳಿದ್ದಾರೆ, ಶಾರ್ಟ್ ಆಗಿ ಒಂದು ನೋಟ್ನ ಬರೀರಿ ಅಂತ ಕೇಳಿರೋದ್ರಿಂದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನೇ ಇರುತ್ತೆ ಸ್ಟೋರ್ ಡಿಸೈನಿಂಗ್ ಇಂದು. ಸೊ ಅದು ಅಟ್ಲೀಸ್ಟ್ 2 ಪೇಜಸ್ ಆದರೂ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ 6 ಮಾರ್ಕ್ಸಿನ ಕ್ವಶನ್ ನೋಡಿ, ಈ ರೀತಿಯಲ್ಲಿದೆ. ವಾಟ್ ಈಸ್ ಸ್ಟೋರ್ ಲೇಔಟ್? ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಸ್ಟೋರ್ ಲೇಔಟ್? ಸ್ಟೋರ್ ಲೇಔಟ್ ಅಂತ ಅಂದರೆ ಏನು, ಆಮೇಲೆ ಸ್ಟೋರ್ ಲೇಔಟಿನ ಫ್ಯಾಕ್ಟರ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸ್ಟೋರ್ ಲೇಔಟ್ ಅನ್ನೋದು ಬಂದ್ಬಿಟ್ಟು ಇಟ್ ಈಸ್ ಅರೇಂಜ್ಮೆಂಟ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿನ ಅರೇಂಜ್ಮೆಂಟ್ಸು. ಓಕೆ, ಸ್ಟೋರ್ ಲೇಔಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್, ಫಿಕ್ಸ್ಚರ್ಸ್ ಆ್ಯಂಡ್ ಕಸ್ಟಮರ್ಸ್ ಟ್ರಾಫಿಕ್ ಪ್ಯಾಟ್ರನ್ಸ್ ಇನ್ ಅ ಸ್ಟೋರ್. ಓಕೆ, ಸೊ ಏನೆಲ್ಲ ಫ್ಯಾಕ್ಟರ್ಸ್ ಬರುತ್ತೆ ಸ್ಟೋರ್ ಲೇಔಟಲ್ಲಿ? ಪ್ರಾಡಕ್ಟಿನ ಟೈಪ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್, ಆಮೇಲೆ ಸ್ಟೋರ್ಸಿನ ಟೈಪ್, ಸ್ಟೋರ್ ಲೊಕೇಶನ್, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್, ಮಟೀರಿಯಲ್ ಫ್ಲೋ, ಟೈಪ್ ಆಫ್ ಆಪರೇಷನ್. ನೋಡಿ, ಇದು 6 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಇನ್ನು 12 ಮಾರ್ಕ್ಸಿನ ಕ್ವಶನ್ ನೋಡಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲೊಕೇಶನ್ ಆಫ್ ಅ ಸ್ಟೋರ್? ಸ್ಟೋರಿನ ಲೊಕೇಶನ್ಗೆ ಏನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತೇಳಿ. ಆಬ್ವಿಯಸ್ಲಿ ಡೆಮೋಗ್ರಫಿಕ್ಸ್, ಮತ್ತು ಪಾರ್ಕಿಂಗ್, ಕಾಂಪಿಟೇಷನ್, ರೆಂಟಲ್ ಕಾಸ್ಟ್, ಫುಡ್ ಟ್ರಾಫಿಕ್, ಬ್ರ್ಯಾಂಡ್ ಇಮೇಜ್. ಓಕೆ, ಇದೆಲ್ಲದನ್ನು ಪಾಯಿಂಟ್ಸ್ ವೈಸ್ ನೀವು ಮೆನ್ಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, 2 ಮಾರ್ಕ್ಸಿಂದು. What is meant by price sensitivity? Price sensitivity is a measurement of how much the price of goods and services affects the customer's willingness to buy them. ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೈಸು ಎಷ್ಟು ಮಟ್ಟಿಗೆ ಕಸ್ಟಮರ್ಸಿಗೆ ಎಫೆಕ್ಟ್ ಆಗುತ್ತೆ ಬೈ ಮಾಡಲಿಕ್ಕೆ, ಅದನ್ನು ನಾವೇನಂತ ಕರಿತೀವಿ? ಪ್ರೈಸ್ ಸೆನ್ಸಿಟಿವಿಟಿ ಅಂತ ಕರಿತೀವಿ. ಓಕೆ, ಇನ್ನು 4 ಮಾರ್ಕ್ಸಿನ ಕ್ವಶನ್ ನೋಡೋದಾದರೆ, ವಾಟ್ ಆರ್ ದ ಟೈಪ್ಸ್ ಆಫ್ ಪ್ರಮೋಷನ್ನ ಟೈಪ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು, ಪ್ರಮೋಷನ್ ಅಂದರೆ ಏನು ಅಂತ ಹೇಳಿಬಿಟ್ಟು ಒಂದು 5-10 ಲೈನ್ಸಲ್ಲಿ ನೀವು ಪ್ರಮೋಷನಿನ ಮೀನಿಂಗ್ ಬರೀಬೇಕು. ಅದಾದಮೇಲೆ ಪ್ರಮೋಷನಲ್ಲಿ ಯಾವೆಲ್ಲ ಟೈಪ್ಸ್ ಬರ್ತವೆ: ಅಡ್ವರ್ಟೈಸಿಂಗ್, ಪರ್ಸನಲ್ ಸೆಲ್ಲಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್, ಪಬ್ಲಿಕ್ ರಿಲೇಷನ್, ಸೇಲ್ಸ್ ಪ್ರಮೋಷನ್, ಲಾಯಲ್ಟಿ ಪ್ರೋಗ್ರಾಮ್ಸ್, ಡಿಜಿಟಲ್ ಅಡ್ವರ್ಟೈಸ್ಮೆಂಟ್, ಇದಿಷ್ಟು ಪಾಯಿಂಟ್ಸ್ನ, ಎಷ್ಟು ಟೈಪ್ಸ್ನ ಮೆನ್ಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸಾಮೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಫ್ ಪ್ರೈಸಿಂಗಿಗೆ ಏನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತೇಳಿ. ಸೊ 2 ಫ್ಯಾಕ್ಟರ್ಸ್ ಬರುತ್ತೆ, ಇಂಟರ್ನಲ್ ಫ್ಯಾಕ್ಟರ್ಸ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇಂಟರ್ನಲ್ ಫ್ಯಾಕ್ಟರ್ಸ್ ಯಾವ ರೀತಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಮತ್ತು ಕಂಪನಿ ಆಬ್ಜೆಕ್ಟಿವ್ಸ್, ಬ್ರ್ಯಾಂಡ್ ಇಮೇಜ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಲ್ಲಿ ಮಾರ್ಕೆಟ್ ಡಿಮಾಂಡ್, ಕಾಂಪಿಟೇಷನ್, ಎಕನಾಮಿಕ್ ಕಂಡೀಷನ್, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆನಾ? ಸೊ ಈ 2 ಫ್ಯಾಕ್ಟರ್ಸು ಪ್ರೈಸಿಂಗಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, 12. ಎಕ್ಸ್ಪ್ಲೈನ್ ದ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೆಥಡ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೆಥಡ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಸೆಲ್ಫ್ ಅಪ್ರೈಸಲ್, ಬಿಹೇವಿಯರಲ್, ಆಂಕರ್ಡ್ ರೇಟಿಂಗ್ ಸ್ಕೇಲ್, 360-degree ಫೀಡ್ಬ್ಯಾಕ್, ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್, ಪೀರ್ ಅಸೆಸ್ಮೆಂಟ್, ಕಸ್ಟಮರ್ ಫೀಡ್ಬ್ಯಾಕ್, ಸೇಲ್ಸ್ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್. ಇದಿಷ್ಟು ಪರ್ಫಾರ್ಮೆನ್ಸ್ ಅಪ್ರೈಸಲಿನ ಮೆಥಡ್. ಇನ್ನು 5th ಕ್ವಶನ್ ನೋಡಿ, ವಾಟ್ ಈಸ್ ಇ ರಿಟೇಲಿಂಗ್? ಇದು 2 ಮಾರ್ಕ್ಸ್ಗೆ ಕೇಳಿರುವಂತಹ ಪ್ರಶ್ನೆ. ಇ ರಿಟೇಲಿಂಗ್ ಅಂದರೆ ಏನು ಅಂತ ಹೇಳಿದರೆ, ಇ ರಿಟೇಲಿಂಗ್ ಬಂದುಬಿಟ್ಟು ಇ ರಿಟೇಲಿಂಗ್ ಆರ್ ಎಲೆಕ್ಟ್ರಾನಿಕ್ ರಿಟೇಲಿಂಗ್ ಅಂತಲೂ ಕರಿಬೋದು, ಇ ರಿಟೇಲಿಂಗ್ ಅಂತ ಆದರೂ ಕರಿಬೋದು. ಇ ರಿಟೇಲಿಂಗ್ ಆರ್ ಎಲೆಕ್ಟ್ರಾನಿಕ್ ರಿಟೇಲಿಂಗ್ ಈಸ್ ದ ಪ್ರಾಕ್ಟೀಸ್ ಆಫ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಥ್ರೂ ಆನ್ಲೈನಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸೆಲ್ ಮಾಡುವಂತಹದನ್ನು ನಾವೇನಂತ ಕರಿತೀವಿ? ಇ ರಿಟೇಲಿಂಗ್ ಅಂತ ಕರಿತೀವಿ. ಇನ್ನು ಟೈಪ್ಸ್ ಆಫ್, ವಾಟ್ ಆರ್ ದ ಟೈಪ್ಸ್ ಆಫ್ ನಾನ್ ಸ್ಟೋರ್ ರಿಟೇಲಿಂಗಿನ ಟೈಪ್ಸ್ನ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ 4 ಮಾರ್ಕ್ಸ್ಗೆ ಕೇಳಿರುವಂತಹ ಪ್ರಶ್ನೆ. ಡೈರೆಕ್ಟ್ ಸೆಲ್ಲಿಂಗ್, ಡಿಸ್ಟೆನ್ಸ್ ಸೆಲ್ಲಿಂಗ್, ಟೆಲಿಮಾರ್ಕೆಟಿಂಗ್, ಟೆಲಿವಿಷನ್ ಮಾರ್ಕೆಟಿಂಗ್, ಕ್ಯಾಟಲಾಗ್ ಸೇಲ್ಸ್, ಮೇಲ್ ಆರ್ಡರ್. ಇದಿಷ್ಟು ನಾನ್ ಸ್ಟೋರ್ ರಿಟೇಲಿಂಗಿನ ಟೈಪ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಇ.ಡಿ.ಐ ಫುಲ್ ಫಾರ್ಮ್ ಬರೀರಿ. ಇದು 6 ಮಾರ್ಕ್ಸ್ಗೆ ಕೇಳಿರುವಂತಹ ಪ್ರಶ್ನೆ. ಇದೇನಿಲ್ಲ ಅಂದರೂ ನೀವು ಒಂದು
2 to 3 ಪೇಜಸ್ನ ನೀವು ಕವರ್ ಮಾಡಬೇಕಾಗತ್ತೆ. ಓಕೆ, EDI ಅಂತ ಅಂದರೆ ಎಲೆಕ್ಟ್ರಾನಿಕ್ ಡೇಟಾ ಎಕ್ಸ್ಚೇಂಜ್. ಎಲೆಕ್ಟ್ರಾನಿಕ್ ಡೇಟಾ ಎಕ್ಸ್ಚೇಂಜ್ ಅಂತ ಹೇಳಿದರೆ ಏನು? ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಬಿಸ್ನೆಸ್ ಡಾಕ್ಯುಮೆಂಟ್ಸ್ನ ಎಲೆಕ್ಟ್ರಾನಿಕಲಿ ಸೆಂಡ್ ಮಾಡೋದನ್ನ ನಾವು ಏನಂತ ಕರಿತೀವಿ? EDI, ಎಲೆಕ್ಟ್ರಾನಿಕ್ ಡೇಟಾ ಎಕ್ಸ್ಚೇಂಜ್. ಸೊ ಒಂದು ಪೇಪರ್ ಮೂಲಕ ನಾವು ಎಕ್ಸ್ಚೇಂಜ್ ಮಾಡೋ ಬದಲಾಗಿ ಥ್ರೂ ಎಲೆಕ್ಟ್ರಾನಿಕಲಿ ನಾವು ಡಾಕ್ಯುಮೆಂಟ್ಸ್ನ ಎಕ್ಸ್ಚೇಂಜ್ ಮಾಡ್ತೀವಿ ಅಲ್ಲ, ಅದನ್ನು ನಾವೇನಂತ ಕರಿತೀವಿ? EDI ಅಂತ ಕರಿತೀವಿ. ಇನ್ನು 12 ಮಾರ್ಕ್ಸಿನ ಕ್ವಶನ್ ನೋಡೋದಾದರೆ, ಇದು 12 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ ನೋಡಿ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ರೀಟೇಲಿಂಗ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇವಾಗ ತುಂಬ ಟ್ರೆಂಡಿಂಗಲ್ಲಿರೋವಂಥದ್ದು ಅಲ್ವಾ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ರೀಟೇಲಿಂಗಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದರೆ, ಪರ್ಸ್ನಲೈಸ್ಡ್ ಶಾಪಿಂಗ್, ಬೆಟರ್ ಸ್ಟಾಕು, ಫಾಸ್ಟ್ ಸಪೋರ್ಟ್ ಕೊಡುತ್ತೆ, ಮತ್ತು ಸ್ಮಾರ್ಟ್ ಪ್ರೈಸಿಂಗು, ಸೇಫ್ ಶಾಪಿಂಗ್, ಫ್ರಾಡ್ನ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಇದಿಷ್ಟು ರೀಟೇಲಿಂಗಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಮ ಜಾನ್ವರಿ ಫೆಬ್ರವರಿ 2024 NEP ಸ್ಕೀಮಿನ ಕ್ವಶನ್ ಪೇಪರ್ ಆಗಿರುತ್ತೆ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ 5th ಸೆಮಿಸ್ಟರ್ ಫ್ರೆಂಡ್ಸ್ ಯಾರಿರ್ತಾರೆ, BCom 5th ಸೆಮಿಸ್ಟರ್ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರ ಜೊತೆ ಶೇರ್ ಮಾಡಿ. ಆ್ಯಂಡ್ ರೀಟೇಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಯಾರಿಗಿರುತ್ತೆ ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ಇನ್ನು ಯಾರಿಗೆಲ್ಲ ಬ್ಯಾಕ್ಲಾಗ್ಸ್ ಉಳಿದಿರುತ್ತೆ ನೋಡಿ 5th ಸೆಮಿಸ್ಟರಿಂದು ರಿಟೇಲ್ ಮ್ಯಾನೇಜ್ಮೆಂಟ್, ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ. ಇದೊಂದು ಸಣ್ಣ ಹೆಲ್ಪ್ ಅಂತಲೇ ಆಗುತ್ತೆ ನಿಮ್ಮ ಕಡೆಯಿಂದ. ಓಕೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ಇವೆಲ್ಲ. ನಿಮಗೆ ಈ ಕ್ವಶನ್ ಪೇಪರಲ್ಲಿ ಏನು ಬಂದಿರುತ್ತೆ ಇದರಲ್ಲಿ ಆಲ್ಮೋಸ್ಟ್ 2 to 3 ಕ್ವಶನ್ಸ್ ಕೇಳ್ತಾರೆ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಲ್ಲಿ. ಓಕೆ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ರಿಟೇಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಎಲ್ಲ ಕ್ವಶನ್ಸ್ ಅಂದರೆ ಚಾಪ್ಟರ್ ವೈಸ್ ಕ್ವಶನ್ಸ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.